ನಮಸ್ಕಾರ ಸ್ನೇಹಿತರೆ. ಭಾಳಷ್ಟು ದಿವಸದ ನಂತರ ವಾಪಸ್ ಹತ್ತಿಗೆ ಬಂದಿದ್ದೀವಿ. ಭಾಳಷ್ಟು ಆರಂಭದಲ್ಲಷ್ಟೇ ಹತ್ತಿ ಬಗ್ಗೆ ಸ್ವಲ್ಪ ಅಷ್ಟೇ ಮಾತಾಡಿದ್ವಿ. ಶಾಸ್ತ್ರೀಯವಾಗಿ ಇವತ್ತು ಹತ್ತಿ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹತ್ತಿ ಭಾಳಷ್ಟು ದಿನಗಳಿಂದ ನಮ್ಮ ದೇಶದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅದೇ ರೀತಿ ಬರೀ ಬೆಳೆ ಅಷ್ಟೇ ಅಲ್ಲ, ನಮ್ಮ ಕೀಟ ವಿಜ್ಞಾನ ಅಥವಾ ನಮ್ಮ ರಾಸಾಯನಿಕ ವಿಜ್ಞಾನ, ನಮ್ಮ ದೇಶದ ರಾಸಾಯನಿಕ ಎಕಾನಮಿಗೂ ಕೂಡ ಭಾಳಷ್ಟು ಪಾತ್ರ ವಹಿಸಿರುವಂಥದ್ದು. ಅದೇ ರೀತಿ ನಮ್ಮ ಹೊಸ ತಂತ್ರಜ್ಞಾನ, ಸುಮಾರು 25 ವರ್ಷಗಳನ್ನು ಕಂಡಿರುವಂಥ ನಮ್ಮ BT ತಂತ್ರಜ್ಞಾನಕ್ಕೂ ಕೂಡ ಮುಖ್ಯ ಆಯಾಮವನ್ನು ನೀಡಿರುವಂಥ ಬೆಳೆ ಅಂದರೆ ಅದು ನಮ್ಮ ಹತ್ತಿ. ಈ ಹತ್ತಿನಲ್ಲಿ ಮಾತ್ರ ಇವತ್ತು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಹತ್ತಿ ಮಾತ್ರ ನಮ್ಮಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ. ಬೇರೆ ವಿಜ್ಞಾನಗಳಲ್ಲಿ, ಬೇರೆ ಬೆಳೆಗಳಲ್ಲಿ ವಿಜ್ಞಾನ ಬೆಳೀತಾ ಇದ್ರೂ ಕೂಡ ಸರ್ಕಾರದಿಂದ ಅದಕ್ಕೆ ಇನ್ನೂ ಯಾವುದೇ ಮಾನ್ಯತೆ ಸಿಕ್ಕಿಲ್ಲ. ಅದನ್ನು ಸಾರ್ವಜನಿಕವಾಗಿ ರೈತರು ಬೆಳೆಯೋದಕ್ಕೆ ಇಲ್ಲ. ಮೇ ಬಿ ಸಂಶೋಧನೆಗೋಸ್ಕರ ಅವು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ನಮ್ಮ ಸಂಶೋಧನಾ ಸಂಸ್ಥೆಗಳಲ್ಲಿ ನಡೀತಾ ಇದ್ದಾವೆ. ಅದೇನಾದರೂ ಇರಲಿ, ಆ ಕಡೆ ಹೋಗೋದಕ್ಕಿಂತ ಮೊದಲೇ ನಮ್ಮ ಹತ್ತಿಗೆ ಕಾಡುವಂಥ ಕೀಟಗಳು ಎಷ್ಟು ಅಂತೇಳಿ ಸುಮಾರು 106 ಬಗೆಯ ಕೀಟಗಳು ನಮ್ಮ ಹತ್ತಿಯನ್ನು ಕಾಡ್ತವೆ. ನೀವೆಲ್ಲರೂ ಕಂಡಿರೋ ಹಾಗೆ ಹಂತವಾಗಿ ಇವನ್ನು ಕಾಡ್ಕೋತಾ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ನಾನು 2 ಭಾಗ ಮಾಡ್ಕೋತೀನಿ. ಸುಮಾರು ಇವತ್ತಿನ ದಿನಗಳಲ್ಲಿ ನಮ್ಮ ಹತ್ತಿನಲ್ಲಿ ಸುಮಾರು 1-1.5 ಡಜನ್ ಕೀಟಗಳು ನಮ್ಮ ಹತ್ತಿಗೆ ಭಾಳಷ್ಟು ಪ್ರಮುಖವಾದ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ. ಅದರಲ್ಲಿ ಅತಿ ಪ್ರಮುಖವಾದ ಒಂದಂದರೆ ನಮ್ಮ ಜಿಗಿಹುಳ, ಹಸಿರು ಜಿಗಿಹುಳ ಅಂತಲೂ ಸಹ ಕರಿತೀವಿ. ಅದನ್ನು ಬಿಟ್ಟರೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಳಿ ನೊಣ, ತದನಂತರದಲ್ಲಿ ನಮ್ಮ ಥ್ರಿಪ್ಸ್ ನುಷಿ, ಅದರ ನಂತರದಲ್ಲಿ ಹೇನುಗಳು. ಇತ್ತೀಚೆಗೆ ಕಳೆದ ಒಂದು BT ಹತ್ತಿ ಮುನ್ನೆಲೆಗೆ ಬಂದಂಥ ನಂತರ ಕೀಟನಾಶಕಗಳ ಬಳಕೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದಾಗ ಮುನ್ನೆಲೆಗೆ ಬಂದಂಥ ನಮ್ಮ ಮಿರಿಡ್ ತಿಗಣೆಗಳು ಅಂದರೆ ಸಾಧಾರಣವಾಗಿ ನಮ್ಮ ಟೀ ಸೊಳ್ಳೆ. ಈಗಾಗಲೇ ನೀವು ಭಾಳಷ್ಟು ನಮ್ಮ ಗೇರು ಅಥವಾ ಸೀಬೆನಲ್ಲಿ ಭಾಳಷ್ಟು ಅಥವಾ ಈವನ್ ನುಗ್ಗೆಯಲ್ಲೂ ಸಹ ಕೇಳಿದ್ದೀರಿ. ಅದೇ ಜಾತಿಗೆ ಸೇರಿದಂಥ, ಅದೇ ಜಾತಿಗೆ ಟೀ ಸೊಳ್ಳೆ ಜಾತಿಗೆ ಸೇರಿದಂಥ, ಆ ಕುಟುಂಬಕ್ಕೆ ಸೇರಿದಂಥ ಮಿರಿಡ್ ತಿಗಣೆಗಳು ಮುನ್ನೆಲೆಗೆ ಬಂದವು. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಅಲ್ಲಲ್ಲಿ ಭಾಳಷ್ಟು ತೊಂದರೆಯನ್ನು ಕೂಡ ಕಾಡ್ತಾ ಇದ್ದಾವೆ. ಅದರ ನಂತರ ನಮ್ಮ ತುಪ್ಪಳ ಕೀಟಗಳು ಸಹ ಸುಮಾರು 2005 ನಂತರ ಈ ಒಂದು ಹತ್ತಿ ಬೆಳೆಗೆ ಭಾಳಷ್ಟು ಮುನ್ನೆಲೆಗೆ ಬಂದವು. ಅದಕ್ಕೆ ಮೊದಲು ಕೂಡ ಇವು ಭಾಳಷ್ಟು ಬಹುಭಕ್ಷಕ ಕೀಟಗಳಾಗಿದ್ದು ಯಾವ ಬೆಳೆಯನ್ನಾದರೂ ತಿನ್ನುವಂಥ ಸಾಮರ್ಥ್ಯ ಇತ್ತು. ಆದರೆ 2005-6 ನಂತರ ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡ 2 ಬಗೆಯ ತುಪ್ಪಳ ಕೀಟಗಳು, ಒಂದು ನಮ್ಮ ಹತ್ತಿಯ ತುಪ್ಪಳ ಕೀಟ ಫಿನೋಕಾಕಸ್ ಸೊಲನಾಪ್ಸಿಸ್ ಅಂತೇಳಿ, ಮತ್ತಿನ್ನೊಂದು ನಮ್ಮ ಪ್ಯಾರಾಕಾಕಸ್ ಮಾರ್ಜಿನೇಟಸ್, ನಮ್ಮ ಪಪ್ಪಾಯಿಗೆ ಬರುವಂಥ ತುಪ್ಪಳ ಕೀಟ. ಇವು ಸುಮಾರು 2006 ಮತ್ತು 2005ರಲ್ಲಿ ಈ ಫಿನೋಕಾಕಸ್ ಸೊಲನಾಪ್ಸಿಸ್ ಉತ್ತರ ಭಾರತದಲ್ಲಿ ಕಾಣಿಸ್ಕೊಂಡ್ರೆ, ತದನಂತರ ನಮ್ಮ ಈ ಪ್ಯಾರಾಕಾಕಸ್ ಮಾರ್ಜಿನೇಟಸ್ ಅನ್ನೋದು ದಕ್ಷಿಣದಿಂದ ಉತ್ತರಕ್ಕೆ ಹತ್ತಿಯನ್ನು ಆಕ್ರಮಿಸ್ಕೋತು. ಅದೇ ರೀತಿ ಈ ಫಿನೋಕಾಕಸ್ ಸೊಲನಾಪ್ಸಿಸ್ ಅನ್ನುವಂಥದ್ದು ಉತ್ತರದಿಂದ ದಕ್ಷಿಣಕ್ಕೆ ಎರಡೂ ಕೂಡ ನಮ್ಮ ಹತ್ತಿಯನ್ನು ಆಕ್ರಮಿಸ್ಕೊಂಡು ಮಾಡ್ತು. ಹತ್ತಿ ಜೊತೆಗೆ ಇನ್ನೂ ಹಲವಾರು ಜಾತಿಯ ಬೆಳೆಗಳನ್ನು ಇವು ತಿಂತಾ ಇದ್ದಾವೆ. ಇವೆರಡೂ ಕೂಡ ಬಹುಭಕ್ಷಕಗಳೇ. ಇನ್ನು ಈ ಎಲೆ ತಿನ್ನುವಂಥ ಅಥವಾ ಕಾಯಿಗಳನ್ನು ತಿನ್ನುವಂಥ, ಹೂಮೊಗ್ಗುಗಳನ್ನು ತಿನ್ನುವಂಥ ಕೀಟಗಳಲ್ಲಿ ಅತ್ಯಂತ ಪ್ರಮುಖವಾದವು ಅಂತಂದರೆ ನಮ್ಮ ಎಲೆ ತಿನ್ನುವಂಥ ಹುಳ, ತಂಬಾಕಿನ ಕೀಟ ಸ್ಪೊಡಾಪ್ಟೆರಾ ಲಿಟುರಾ. ಸಸಿ ಬೀಜ ಮೊಳಕೆ ಹೊಡೆದಂಥ ಕಾಲದಿಂದ ಹಿಡ್ಕೊಂಡು ಕಾಯಿ ಕಚ್ಚುವವರೆಗೆ, ಕಾಯಿ ಬಂದ ಮೇಲೆ ಸಹ ಅದನ್ನು ತಿನ್ನುವಂಥ ಒಂದು ಕೀಟ. ಅದರ ನಂತರದಲ್ಲಿ ಹತ್ತಿಯ ದುಸ್ವಪ್ನನೇ ಅಂತ ಹೇಳ್ಬೋದು ನಮ್ಮ ಗುಲಾಬಿ ಕಾಯಿ ಕೊರಕ. ಇದು ವಿಶೇಷವಾಗಿ ಹತ್ತಿಯನ್ನಲ್ಲದೆ ಬೇರೆ ಯಾವುದೇ ಒಂದು ಬೆಳೆಯನ್ನು ತಿನ್ನೋದಿಲ್ಲ. ಅದಾಗೆ ಇದೊಂದು ಭಾಳ ವಿಶಿಷ್ಟವಾದಂಥದ್ದು. 80-90ರ ದಶಕದಲ್ಲಿ ನಮ್ಮ ಹತ್ತಿನಲ್ಲಿ ಅತಿ ಹೆಚ್ಚು ರಾಸಾಯನಿಕವನ್ನು ಬೇಡ್ತಾ ಇದ್ದಂಥದ್ದು ಇದರ ನಿರ್ವಹಣೆಗೆ. ಅದೇ ರೀತಿ ಹತ್ತಿಗೆ ಅತಿ ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾ ಇದ್ದಂಥ ಒಂದು ಪೀಡೆ. ತದನಂತರ ನಮ್ಮ BT ಹತ್ತಿ ಬಂದ ಕಾಲದಲ್ಲಿ ಇದು ಹೋಗೇ ಬಿಡ್ತು, ಇನ್ನಿಲ್ಲ ನಮಗೆ ಇದರ ಚಿಂತೆ ಅಂತ ಹೇಳ್ತಾ ಇರಬೇಕಾದ್ರೆ 2015-16 ನಂತರ ಅದು ಸ್ವಪ್ನವಾಗಿ ಕಾಡಿ ಇವತ್ತೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಕಾಡ್ತಾ ಇರುವಂಥ ಒಂದು ಪೀಡೆ ನಮ್ಮ ಗುಲಾಬಿ ಕಾಯಿ ಕೊರಕ. ಅದೇ ರೀತಿ ನಮ್ಮ ಇನ್ನೊಂದು ಈ ಒಂದು ಚುಕ್ಕೆ ಮತ್ತು
ಮುಳ್ಳು ಕಾಯಿಕೊರಕಗಳು. ಇವು 2 ಅಣ್ಣ ತಮ್ಮಂದಿರಿದ್ದಾರೆ. ಈ ಅಣ್ಣ ತಮ್ಮಂದಿರು ನೋಡಲಿಕ್ಕೆ ಒಂದೇ ರೀತಿ ಕಾಣಿಸ್ತಾರೆ. ಹುಳದ ಹಂತದಲ್ಲಿ, ಚಿಟ್ಟೆ ಹಂತದಲ್ಲಿ ಅಥವಾ ಪತಂಗದ ಹಂತದಲ್ಲಿ ಮಾತ್ರ ಅವುಗಳಲ್ಲಿ ಸ್ವಲ್ಪ ಗುರುತರವಾದ ಬದಲಾವಣೆ ನಾವು ಗುರುತಿಸ್ಬೋದು. ಅದರ ನಂತರ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ಒಂದು ಪ್ರಮುಖವಾದಂಥ ಕಾಯಿಕೊರಕ. ಜೊತೆಗೆ ಅದ್ರ ಕಾಯಿ ಜೊತೆಗೆ ಎಳೆ ಕುಡಿ ಇದ್ದಾಗಲೂ, ಕುಡಿ ಮತ್ತು ಕಾಯಿಕೊರಕ ಅಂತೇಳಿ ಕರಿಬೋದು ಇದನ್ನು. ಅದನ್ನು ಬಿಟ್ಟರೆ ನಮ್ಮ ಹತ್ತಿನಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದಂಥ ಕೀಟ ಅಂದರೆ ನಮ್ಮ ಹೆಲಿಕೋವರ್ಪ ಕಾಯಿಕೊರಕ. ಹೆಲಿಕೋವರ್ಪ ಕಾಯಿಕೊರಕ ಆಲ್ಮೋಸ್ಟ್ ನಮ್ಮ BT ಹತ್ತಿ ಬಂದಮೇಲೆ ಹತ್ತಿನಲ್ಲಿ ಭಾಳಷ್ಟು ಕೆಳಮಟ್ಟದಲ್ಲಿದೆ. ಹತ್ತಿ ಅಷ್ಟೇ ಅಲ್ಲದೆ ಭಾಳಷ್ಟು ಬೆಳೆಗಳಲ್ಲಿ ಇದರ ಹಾವಳಿ ಇತ್ತು ನಮಗೆ. ಕಡಲೆ ಇರ್ಬೋದು, ತೊಗರಿ ಇರ್ಬೋದು, ತರಕಾರಿಗಳಿರ್ಬೋದು, ಮೆಣಸಿನಕಾಯಿ, ಟೊಮ್ಯಾಟೊ ಅಥವಾ ನಮ್ಮ ಯಾವುದು ಜೋಳ ಅಥವಾ ಸಜ್ಜೆ, ಈ ಬೆಳೆಗಳಲ್ಲೆಲ್ಲ ಭಾಳ ಪ್ರಮುಖವಾಗಿ ನಷ್ಟವನ್ನು ಉಂಟು ಮಾಡ್ತಾಯಿತ್ತು. ಈ ಬೆಳೆಗಳೆಲ್ಲ ನಮ್ಮಲ್ಲಿ ಇರೋದರಿಂದ ಇದಕ್ಕೆ BT ತಂತ್ರಜ್ಞಾನಕ್ಕೆ ನಿರೋಧಕತೆ ಬರೋದಿಲ್ಲ ಅನ್ನೋ ಒಂದು ಉತ್ಸಾಹ ನಮ್ಮ ವಿಜ್ಞಾನಕ್ಕೂ ಸಹ ಇತ್ತು. ಮೇ ಬಿ ಅದರ ಹಾವಳಿಯಿಂದನೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಅದು ಭಾಳಷ್ಟು ಕಡಿಮೆ ಪ್ರಮಾಣಕ್ಕೆ ಹೋಗಿತ್ತು. ಕಳೆದ ಒಂದು 2-3 ವರ್ಷಗಳಿಂದಷ್ಟೇ ಇದು ಅಲ್ಲಲ್ಲಿ ಕಾಣಿಸ್ಕೋತಾ ಇದೆ. ಅದೃಷ್ಟವಶಾತ್ ಇನ್ನೂ ಹತ್ತಿನಲ್ಲಿ BT ಹತ್ತಿಗೆ ಇದರ ಅಷ್ಟು ದೊಡ್ಡ ಪ್ರಮಾಣದ ನಿರೋಧಕತೆ ಇಲ್ಲ. ವೈಜ್ಞಾನಿಕವಾಗಿ ದಾಖಲೆಗಳಿದ್ರೂ ಸಹ ಇದರ ಸಂತತಿ ತುಂಬ ಕ್ಷೀಣವಾಗಿರೋದ್ರಿಂದ ನಿಜವಾಗ್ಲೂ ನಮ್ಮ BT ಹತ್ತಿ ಯಾವ ಉದ್ದೇಶದಿಂದ ಇದನ್ನು BT ಹತ್ತಿಯನ್ನು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಾದ್ಯಂತ ಬಿಟ್ಟರು ಆ ಒಂದು ಕಾರ್ಯ ನಾವು ಸಾಧಿಸ್ಕೊಂಡಿದ್ದೀವಿ. ಆದರೆ ಇನ್ನೂ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಇದರ ಹಣತಮ್ಮ ನಮ್ಮ ಗುಲಾಬಿ ಕಾಯಿಕೊರಕ ನಿರೋಧಕತೆಯನ್ನು ತಂದುಕೊಂಡು ಮತ್ತೆ 80-90ರ ದಶಕದಲ್ಲಿ ಹೇಗೆ ನಮ್ಮ ಹತ್ತಿಯನ್ನು ಹಾವಳಿ ಮಾಡ್ತಾ ಇತ್ತು ಆ ಮಟ್ಟ ಮುಟ್ಟಿದೆ. ಹೆಲಿಕೋವರ್ಪ ಆ ರೀತಿ ಆಗದ ಹಾಗೆ. ಏಕೆಂದರೆ ಹೆಲಿಕೋವರ್ಪ ಮತ್ತು ಗುಲಾಬಿ ಕಾಯಿಕೊರಕಕ್ಕಿರುವಂಥ ಒಂದು ಪ್ರಮುಖ ಇದೇನೆಂದರೆ, ಇದು ಹೆಲಿಕೋವರ್ಪನ ಬಹುಭಕ್ಷಕ ಬೆಳೆ, ಯಾವ ಬೆಳೆಯನ್ನಾದರೂ ತಿಂದು ಬೆಳೆಯೋದು. ಆದರೆ ಗುಲಾಬಿ ಕಾಯಿಕೊರಕ ಕೇವಲ ಹತ್ತಿಯನ್ನಷ್ಟೇ ತಿನ್ನೋದ್ರಿಂದ ಮೇ ಬಿ ಅದರಲ್ಲಿ ಈ ಒಂದು ಇದಿರೋದು. ಅದಲ್ಲದೇನೂ ಕೂಡ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಂಟಿನ್ಯೂಯಸ್ ಕ್ರಾಪಿಂಗ್, ಕೆಲವೊಂದಷ್ಟು ಭಾಗಗಳಲ್ಲಿ, ಲಿಮಿಟೆಡ್ ಭಾಗಗಳಲ್ಲಿ ಸತತವಾಗಿ ಇವುಗಳಿಗೆ ಬೆಳೆ ಲಭ್ಯತೆ ಇರೋದರಿಂದ ಈ ಒಂದು ಕೀಟ ನಿರೋಧಕತೆಯನ್ನು ಬೆಳ್ಕೊಂಡಿರ್ಬೋದು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಅಲ್ಪ ಪ್ರಮಾಣದಲ್ಲಿ ಆಗಾಗ ಸ್ವಲ್ಪವೇ ನಷ್ಟವನ್ನು ಉಂಟು ಮಾಡ್ತಾ ಇರುವಂಥ ಮಧ್ಯಮ ಹಾನಿ ಮಾಡುವಂಥ ಕೀಟಗಳು ಅಂತಂದರೆ ನಮ್ಮ ಎಲೆ ಸುರುಳಿ ಪತಂಗ ಅಥವಾ ಚಿಟ್ಟೆ, ಸೆಲೆಪ್ಟಾ ಡೆರಗೇಟಾ ಅನ್ನುವಂಥದ್ದು. ಅದನ್ನು ಬಿಟ್ಟರೆ ಸೆಮಿಲೂಪರ್ ಆಗಾಗ ಸ್ವಲ್ಪವೇ, ಭಾಳ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರುವಂಥದ್ದು. ಇವೆರಡೂ ಇದ್ರೂ ಸಹ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ BT ಹತ್ತಿಯ ಪ್ರಭಾವದಿಂದ ಇವು ಭಾಳಷ್ಟು ನಷ್ಟವನ್ನು ಅನುಭವಿಸಿದ್ದಾವೆ. ಅವು ಕಾಣಿಸ್ಕೊಳ್ಳೋದಿಲ್ಲ, ಅವು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆದರೆ ಈ ಲೀಫ್ ರೋಲರ್ ಏನಿದೆ ನಮ್ಮ ಬೆಂಡಿನಲ್ಲಿ ಮತ್ತು ದಾಸವಾಳದಲ್ಲಿ ಭಾಳಷ್ಟು, ಇವತ್ತೂ ಕೂಡ ಭಾಳಷ್ಟು ಜನ ರೈತರು ನಮಗೆ ಕಂಪ್ಲೇಂಟ್ ಮಾಡ್ತಾ ಇರೋದು ಹತ್ತಿ ಬಗ್ಗೆ. ಅದರಲ್ಲಿ ಚಿಂತನೆ ಇಲ್ಲ. ಈ ನಗರ ಪ್ರದೇಶದ ದಾಸವಾಳ ಬೆಳೀತಾ ಇರುವಂಥ ಭಾಳಷ್ಟು ಸಾರ್ವಜನಿಕರು ಇದರ ಬಗ್ಗೆ ಭಾಳಷ್ಟು ವ್ಯಾಪಕ ಇದು ಮಾಡ್ತಾರೆ. ಏಕೆಂದರೆ ಇವೆಲ್ಲವೂ ಒಂದೇ ಜಾತಿಗೆ ಸೇರಿದಂಥ ಬೆಳೆಗಳಾಗಿರೋದ್ರಿಂದ ಇದರ ಹಾವಳಿ ಇದೆ. ಅದನ್ನು ಬಿಟ್ಟರೆ ಇನ್ನು ಬೀಜಕ್ಕೆ ಅಥವಾ ಕಾಯಿ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ಬರುವಂಥದ್ದು ಅಂತಂದರೆ ನಮ್ಮ ಕೆಂಪು ಹತ್ತಿ ತಿಗಣೆ, ಅದರ ಜೊತೆಗೆ ಡಸ್ಕಿ ಕಾಟನ್ ಬಗ್, ಇವೆರಡೂ ಕೂಡ ಕಾಯಿ ಹೊಡೆಯುವಂಥ ಸಂದರ್ಭದಲ್ಲಿ ನಮ್ಮ ಹತ್ತಿಯನ್ನು, ಕಾಯಿ ಬಲಿತಾ ಇರುವಂಥ ಹಂತದಲ್ಲಿ ಹತ್ತಿಯನ್ನು ದಾಳಿ ಮಾಡಿ ಅದ್ರ ಪ್ರಮುಖವಾಗಿ ನಮ್ಮ ಹತ್ತಿಯ ನೂಲಿನ ಮೇಲೆ ಅಥವಾ ಕಾಯಿಗಳ ಮೇಲೆ, ಹರಳೆಗಳ ಮೇಲೆ ಬಣ್ಣವನ್ನು ಉಂಟು ಮಾಡೋದರಿಂದ ಗುಣಮಟ್ಟಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇರೋದು. ಇದ್ರ ಬಗ್ಗೆ ನಾವು ಸ್ವಲ್ಪ ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕು ಇದರ ನಿರ್ವಹಣೆಗೆ. ಅದರ ನಂತರದಲ್ಲಿ 2 ಜಾತಿಯ ಈ ಒಂದು ಮೂತಿ ಹುಳುಗಳು, ಒಂದು ಶೂಟ್ ವಿವಿಲ್ ಅಂತೇಳಿ ಎಳೆ ಕುಡಿಗಳನ್ನು ತಿಂದು ನಾಶ ಮಾಡುವಂಥ ಒಂದು ಇದು. ಅದೇ ರೀತಿ ಇನ್ನೊಂದು ಕಾಂಡದ ಮೂತಿ ಹುಳ, ಯೂಶ್ವಲಿ ಎಳೆ ಗಿಡದ ಪ್ರಾಯದಲ್ಲೇ ಬಂದರೂ ಸಹ ನಮಗೆ ಅದರ ಹಾವಳಿ ಆಗಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮಗೆ ಸುಮಾರು ಕೆಲವೊಂದು ಸಲ 2 ತಿಂಗಳುಗಳ ಕಾಲಾವಕಾಶ ಬೇಕಾಗ್ತದೆ. ಮತ್ತು ಒಂದು ಪ್ರಮುಖ ಲಕ್ಷಣ ಏನಪ್ಪ ಅಂತಂದರೆ, ಈ ಒಂದು ಮೂತಿ ಹುಳ ಬಂದಿದ್ದ ಸಂದರ್ಭದಲ್ಲಿ ಕಾಂಡದಲ್ಲಿ ಭೂಮಿಯಿಂದ ಸುಮಾರು ಭೂಮಿಯ ಹಂತದಿಂದ ಹಿಡ್ಕೊಂಡು 10 ಸೆಂಟಿಮೀಟರ್ ಎತ್ತರದವರೆಗೆ ಇದರಲ್ಲಿ ಒಂದು ಗಂಟು ಕಾಣಿಸ್ತದೆ. ಆ ಗಂಟು ಇದರ ಹಾನಿಯನ್ನು ಭಾಳ ಸರಳವಾಗಿ ನಮಗೆ ಗುರುತಿಸುವಂಥ ಇದು. ಪ್ರಮುಖವಾಗಿ ಈ ಒಂದು ಸ್ಟೆಮ್ ವಿವಿಲ್ ಅತಿ ಹೆಚ್ಚಾಗಿ ನಮ್ಮ ತಮಿಳುನಾಡಿನಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಾ ಇದ್ದಂಥದ್ದು. ಹಿಂದೆನೂ ಸಹ, ಈಗಲೂ ಸಹ ತಮಿಳುನಾಡಲ್ಲಿ ಇದರ ಹಾವಳಿ ಇದ್ದಿದೆ.
ಮಧ್ಯೆ ಹಾಗೊಮ್ಮೆ ಹೀಗೊಮ್ಮೆ ನಮ್ಮ ದಾವಣಗೆರೆ ಭಾಗದ ರೈತರು ಅಥವಾ ಕೆಲವೊಮ್ಮೆ ನಮ್ಮ ಬಳ್ಳಾರಿ ಭಾಗದ ರೈತರು ನಮ್ಮಲ್ಲೂ ಕಂಡ್ವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟು ವ್ಯಾಪಕವಾದಂಥ ಹಾಳಿ ನಮಗೆ ಸಿಕ್ಕಿಲ್ಲ. ಆದರೆ ತಮಿಳುನಾಡಿನಲ್ಲಿ ಇದು ವಿಶೇಷವಾಗಿ ಅತಿ ಹೆಚ್ಚು ನಾನು ಮಾಡ್ತೇನೆ. ಅದೇ ರೀತಿ ನಮ್ಮ ಈ ಶೂಟ್ ವಿವಿಲ್ ಏನಿದೆ, ಈ ಗೆಡ್ಡೆಯ ಮೇಲೆ ಬರುವಂಥ ಸುಳಿ ಭಾಗದ ಎಳೆ ಕಾಂಡದಲ್ಲಿ ಕುಡಿಯಲ್ಲಿ ಬರ್ತಾ ಇರುವಂಥ ಈ ಮೋತಿಹುಳು ಅತಿ ಹೆಚ್ಚಾಗಿ ನಮಗೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಮತ್ತು ಪಕ್ಕದ ನಮ್ಮ ಆಂಧ್ರ ಪ್ರದೇಶದಲ್ಲೂ ಸ್ವಲ್ಪ ಮಟ್ಟಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಭಾಳಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಇವೆರಡೂ ಕೂಡ ಪ್ರಮುಖವಾಗಿ ನಮ್ಮ ಹತ್ತಿಯನ್ನಲ್ಲದೆ ಯಾವುದು ನಮ್ಮ ಬೆಂಡೆಕಾಯಿನಲ್ಲಿ ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ. ಈ ಕೀಟಗಳ ಬಗ್ಗೆ ಇವತ್ತು ತಿಳ್ಕೊಂಡು ಅದರ ಹಾನಿ ಹೇಗಿದೆ, ಅದರ ನಿರ್ವಹಣೆ ಹೇಗೆ, ಈ ಕುರಿತು ಸ್ವಲ್ಪ ಪ್ರಯತ್ನವನ್ನು ಮಾಡಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಈ ಕೀಟಗಳ ಬಗ್ಗೆ, ಹತ್ತಿಯ ಕೀಟಗಳ ಬಗ್ಗೆ ವಿವರವಾಗಿ ತಿಳ್ಕೊತಾ ಹೋಗೋದಾದರೆ, ಮೊದಲೇ ನಾನು ಹೇಳ್ದಂಗೆ ಈ ಜಿಗಿಹುಳ, ಹಿಂದೆ ಇದನ್ನು ಇಂಗ್ಲೀಷ್ನಲ್ಲಿ ಲೀಫ್ ಹಾಪರ್ ಅಂತೇಳಿ ಭಾಳ ವ್ಯಾಪಕವಾಗಿ ಕರಿತೀವಿ. ಮಧ್ಯೆ ಈ ಜಾಸಿಡ್ ಅನ್ನುವಂಥ ಹೆಸರಿತ್ತು. ಜಾಸಿಡ್ ಅನ್ನೋ ಹೆಸರು
ಈಗ ವಿಜ್ಞಾನದಲ್ಲಿ ಕೀಟ ವಿಜ್ಞಾನದಲ್ಲಿ ಬಳಸೋದು ಬೇಡ ಅಂಥೇಳಿ ನಮ್ಮ ತಜ್ಞರು ನಿರ್ವಹಣೆ ಮಾಡಿಕೊಂಡಿದ್ದಾರೆ. ಆದ್ರೂ ಜನಸಾಮಾನ್ಯರಿಗೆ ಅದು ಪ್ರಚಲಿತ ಹೆಸರು ಅಂತೇಳಿ ಕೆಲವೊಂದಷ್ಟು ಭಾಗದಲ್ಲಿ ಅದನ್ನು ಬ್ರ್ಯಾಕೆಟ್ನಲ್ಲಿ ಬಳಸುವಂಥ ಇದಿದೆ. ಅದಿರಲಿ, ಅವರು ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸ ಮಾಡೋರಿಗೆ ಅಥವಾ ನಮ್ಮ ವಿಜ್ಞಾನಿಗಳಿಗೆ ಅದಿರಲಿ. ಬಟ್ ನಾವು ರೈತರಿಗೆ ನಮ್ಮದು ಹಸಿರು ಜಿಗಿಹುಳ, ಹೆಸರೇ ಹೇಳೋ ರೀತಿ ಜಿಗಿಹುಳ ಸುಮಾರು ಸಾಧಾರಣದಲ್ಲಿ ಒಂದು 3-4 ಮಿಲಿಮೀಟರ್ ಗಾತ್ರದ ತಿಳಿ ಹಸಿರು ಬಣ್ಣದ ಈ ಒಂದು ಜಿಗಿಹುಳ, ಹೆಸರೇ ಹೇಳೋ ರೀತಿ. ಯಾಕೆ ಇದನ್ನು ಜಿಗಿಹುಳ ಅಂತ ಕರೀತಾರೆ ಅಂತಂದರೆ, ಯೂಶ್ವಲಿ ಇದ್ರದ್ದೊಂದು ವೈಶಿಷ್ಟ್ಯತೆ ಇದೆ. ನಡೆದಾಡಬೇಕಾದ್ರೆ, ಸರಿದಾಡಬೇಕಾದ್ರೆ ಇದು ನೇರವಾಗಿ ನಡೆಯೋದಿಲ್ಲ, ಒಂದು ರೀತಿ ವಕ್ರವಾಗಿ ಒಂದು ಮೂಲೆಯಲ್ಲಿ ನಡ್ಕೋತಾ ಹೋಗುತ್ತೆ. ಇದು ನಾವೇನಾದರೂ ಅದನ್ನು ಟಚ್ ಮಾಡಿದ್ರೆ ನೇರವಾಗಿ ಯಾವತ್ತೂ ಹೋಗೋದಿಲ್ಲ, ಲಂಬಕೋನದಲ್ಲಿ ಹೋಗೋದಿಲ್ಲ. ಇದೇನಿದ್ರೂ ಒಂದು ಹಾಬ್ಲಿಕ್ ಹ್ಯಾಂಗಲ್ನಲ್ಲಿ ಹೋಗುವಂಥದ್ದು ಆ ಒಂದು ವೈಶಿಷ್ಟ್ಯತೆ ಇರೋದರಿಂದ ಇದು ಒಂದು ಪ್ರಮುಖ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂದರೆ, ನಾವೇನಾದರೂ ಟಚ್ ಮಾಡಿದ್ರೆ ತಕ್ಷಣ ಅಲ್ಲಿಂದ ಜಿಗಿಯುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಜಿಗಿಹುಳ ಅಂತೇಳಿ ಕರೀತಾರೆ. ತಿಳಿ ಹೆಸರು ಹೇಳಿದ ಹಾಗೆ ತಿಳಿ ಹಸಿರು ಬಣ್ಣದ ಈ ಒಂದು ಜಿಗಿಹುಳ ಭಾಳಷ್ಟು ಸಂದರ್ಭದಲ್ಲಿ ಇದನ್ನು ನಾವು, ಇದರ ಆಕಾರ ಹೇಗಿರುತ್ತೆ ಅಂತಂದರೆ, ಒಂದು ಕೊಡಲಿ ಆಕಾರದಲ್ಲಿ ಅಥವಾ ನಮ್ಮ ಒಂದು ಬೆಣೆ ಆಕಾರದಲ್ಲಿ ಇರುತ್ತೆ. ಮುಂಭಾಗ ಭಾಳ ಅಗಲವಾಗಿರುತ್ತೆ, ಆದರೆ ಬಾಲದ ಭಾಗ ತೆಳುವಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಭಾಳ ವಿಶೇಷವಾಗಿ ಇದಿರುತ್ತೆ. ಅದ್ರ ಜೊತೆಗೆ ಇದರ ಒಂದು ಪ್ರೌಢ ಹಂತದಲ್ಲಿ ಗರಿಗಳ ಮೇಲೆ 2 ಕಪ್ಪು ಚುಕ್ಕೆಗಳು ಭಾಳ ಸ್ಪಷ್ಟವಾಗಿ ಗೋಚರಿಸ್ತವೆ. ಈ ಒಂದು ಕೀಟವನ್ನು ನಾವು ಭಾಳ ಸರಳವಾಗಿ ಗುರುತಿಸೋದಕ್ಕೆ ಇರುವಂಥ ಒಂದು ಗುಣಲಕ್ಷಣ. ಒಂದು, ಇದು ತೆಳು ಹಸಿರು ಬಣ್ಣದ ದೇಹ, ಅದರ ಜೊತೆಗೆ ಅದೇ ಹಸಿರು ಬಣ್ಣದ ರೆಕ್ಕೆಗಳ ಮೇಲೆ 2 ಕಪ್ಪು ಚುಕ್ಕೆಗಳು, ಮತ್ತು ಇದರ ಗಾತ್ರ ನಾನು ಆಗಲೇ ಹೇಳ್ದಂಗೆ ಸುಮಾರು 3-4 ಮಿಲಿಮೀಟರ್ ಗಾತ್ರ ಇರುತ್ತೆ. ಇದು ಭಾಳ ಸ್ಪಷ್ಟವಾದ ಇದರ ಒಂದು ಗುರುಸೋದು. ಅದ್ರ ಜೊತೆಗೆ ಇದು ಅದೇನಾ ಅಂತ ಚೆಕ್ ಮಾಡೋದಕ್ಕೆ ನೀವು ಅದರ ಪಕ್ಕದಲ್ಲಿ ಕೈ ಇಟ್ಟರೆ, ಆ ಎಲೆ ಮೇಲೆ ನೀವು ಕೈ ಇಟ್ಟರೆ ತಕ್ಷಣ ಅದು ಒಂದು ಮೂಲೆಯಲ್ಲಿ ಸರ್ಕೋತಾ ಹೋಗುತ್ತೆ. ಅಥವಾ ಇನ್ನೂ ಸ್ವಲ್ಪ ನೀವು ಇಲ್ಲ ನಾನು ಹಿಡಿತೀನಿ ನಿನ್ನನ್ನು ಅಂತೇಳಿ ಹೆದರಿಸೋದಕ್ಕೆ ಅದರ ಹತ್ರ ಹೋದರೆ ಅಲ್ಲಿಂದ ಟಕ್ ಅಂತ ಜಿಗಿದು ಹಾರೋಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನಾನು ಆಗಲೇ ಹೇಳಿದಾಗೆ ಜಿಗಿಹುಳ ಅಂತೇಳಿ ಕರಿತೇವೆ. ಸಾಧಾರಣವಾಗಿ ಈ ಜಿಗಿಹುಳಗಳ ಮರಿಹುಳುಗಳು ಮತ್ತು ಅದರ ಪ್ರೌಢ ಹಂತಗಳು ಎರಡೂ ಸಹ ಎಲೆಗಳ ಕೆಳಭಾಗದಲ್ಲಿ ಕೂತ್ಕೊಂಡು, ಬಹುತೇಕ ಸಂದರ್ಭದಲ್ಲಿ ಕೆಳಭಾಗ, ಕೆಲವೊಂದಷ್ಟು ಸಂದರ್ಭದಲ್ಲಿ ನರಗಳ ತುಂಬ ಹತ್ತಿರದಲ್ಲಿ, ಪ್ರಮುಖವಾಗಿ ಕೆಳಭಾಗದಲ್ಲೇ ಇವುಗಳು ಹೆಚ್ಚಾಗಿರ್ತವೆ. ಕೆಲವು ಸಂದರ್ಭಗಳಲ್ಲಿ ಮೇಲ್ಭಾಗದಲ್ಲೂ ಸಹ ಇವು ಕೂತ್ಕೋತವೆ. ಆದರೆ ಹೆಚ್ಚು ಇವು ಕೆಳಭಾಗದಲ್ಲಿರೋದಕ್ಕೆ ಅವುಗಳ ಮೊದಲ ಪ್ರಾಶಸ್ತ್ಯ. ಲೋ ಅಲ್ಲಿ ಕೆಳಗಡೆ ಜೆನ್ಸಿಟಿ ಜಾಸ್ತಿ ಆಯಿತು ಅಥವಾ ಮನಸ್ಸು ಬದಲಾಯಿತು ಅಂದಾಗ ಈ ಕಡೆ ಬರ್ತವೆ, ಬಟ್ ತಿರುಗಿ ವಾಪಸ್ ಕೆಳಭಾಗದಲ್ಲೇ ಇರ್ತವೆ. ಮತ್ತು ಆ ನರಗಳೇನಿದ್ದಾವೆ, ಮಧ್ಯ ನರಗಳು, ಅವುಗಳ ಹತ್ತಿರದಲ್ಲೇ ಕೂತ್ಕೊಂಡು ಈ ರಸ ಇರ್ತವೆ. ರಸ ಇರೋದ್ರ ಜೊತೆಗೆ ಈ ರಸವನ್ನು ಇರಬೇಕಾದ್ರೆ ಆ ರಸ ತಮ್ಮ ಅನ್ನನಾಳದೊಳಗೆ ಭಾಳ ಸರಳವಾಗಿ ಹೋಗಲಿ ಅಂತೇಳಿ ತನ್ನ ಹೆಂಜಲನ್ನು ಆ ಒಂದು ಎಲೆಗಳಿಗೆ ಚುಚ್ಚುತ್ತದೆ. ಎಲೆಗಳಿಗೆ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ರೀತಿ ಕೆಂಪು ಬಣ್ಣ ಉಂಟಾಗ್ತದೆ. ಕೆಂಪು ಅಥವಾ ಕಂದು ಬಣ್ಣದ ಒಂದು ತಾಮ್ರ ವರ್ಣದ ಬದಲಾವಣೆಗಳು ನಮಗೆ ಕಾಣಿಸ್ತವೆ. ಈ ಬಣ್ಣ ತುಂಬ ಜಾಸ್ತಿ ಆದಾಗ, ಹಾನಿ ತುಂಬ ಜಾಸ್ತಿ ಆದಾಗ ಭಾಳ ದೂರದಿಂದನೇ ನಮ್ಮ ಎಲೆ ಸುಟ್ಟಂತೆ ಕಾಣಿಸ್ತದೆ. ಈ ಕಾರಣಕ್ಕೋಸ್ಕರನೇ ಇದನ್ನು ನಾವು ಜಿಗಿ ಸುಡು ಅಂತೇಳಿ ಕರಿತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಹಾಪರ್ ಬರ್ನ್ ಅಂತೇಳಿ ಭಾಳ ವೈಶಿಷ್ಟ್ಯವಾದದ್ದು ಈ ಒಂದು ಜಾತಿಯ ಕೀಟಗಳಿಗೆ ಅಷ್ಟೇ ಸೀಮಿತವಾದಂಥ ಈ ಒಂದು ಲಕ್ಷಣ, ಈ ಜಿಗಿ ಹುಳಗಳಿಗೆ ಅಷ್ಟೇ ಸೀಮಿತವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತದೆ. ಇದು ನಮ್ಮ ಈ ಒಂದು ಕೀಟದ ಆಗುವಂಥ ಒಂದು ಪ್ರಮುಖ ಹಾನಿ. ಭಾಳಷ್ಟು ಸಲ ಈ ಒಂದು ಹಾನಿ ಹೆಚ್ಚಾದಾಗ, ಎಸ್ಪೆಷಲಿ ನಮ್ಮಲ್ಲಿ ಒಣ ಹವೆ ಉಂಟಾದಂಥ ಸಂದರ್ಭದಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ ಇರ್ತದೆ. ಒಣ ಹವೆ ಜೊತೆಗೆ ನಾವೇನಾದರೂ ನಮ್ಮ ಸಸ್ಯಗಳಿಗೆ, ನಮ್ಮ ಹತ್ತಿ ಬೆಳೆಗೆ ನಮ್ಮ ಪೊಟ್ಯಾಷ್ ಪೋಷಕಾಂಶವನ್ನು ಕೊಡೋದನ್ನು ನಾವು ಕೈ ತಪ್ಪಿಸಿದ್ವಿ, ಮರ್ತಿದ್ವಿ ಅಂದರೆ ಅದರ ಹಾವಳಿ ಇನ್ನೂ ಜಾಸ್ತಿ ಆಗುತ್ತೆ. ಅಥವಾ ಸಾರಜನಕವನ್ನು ಹೆಚ್ಚಾಗಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಇದರ ಹಾವಳಿ ಇನ್ನೂ ಹೆಚ್ಚಾಗುತ್ತೆ. ಅಥವಾ ಅಸಮತೋಲಿತವಾದಂಥ ಈ ಒಂದು ಪೋಷಕಾಂಶಗಳ ನಿರ್ವಹಣೆ, ಈ ಒಂದು ಕೀಟದ ಹಾನಿ ಹೆಚ್ಚಾಗಲಿಕ್ಕೆ ಭಾಳಷ್ಟು ಮಾಡ್ತೇವೆ. ಅದ್ರ ಜೊತೆಗೆ ಒಣ ಹವೆ ಇತ್ತು ಅಂದರೆ ಇದಕ್ಕೆ ಭಾಳಷ್ಟು ಸೂಕ್ತವಾದಂಥ ಒಂದು ವಾತಾವರಣ. ಈ ಒಂದು ಕೀಟದ ಹಾನಿ ಈ ಥರ ಇರುತ್ತೆ. ಅದರ ನಂತರದಲ್ಲಿ ಇದರ ಜೀವನ ಚಕ್ರ ಹೇಗಿರುತ್ತಪ್ಪ ಅಂತಂದರೆ, ಇದು ಒಂದು ಪ್ರೌಢ ಜಿಗಿ ಹುಳ ಸುಮಾರು 1 ತಿಂಗಳ ಕಾಲ ಮಾತ್ರ ಬದುಕಬಲ್ಲುವಂಥದ್ದು ಸಾಧಾರಣವಾಗಿ. ಮತ್ತು
ಹೆಣ್ಣು ಜಿಗಿಹುಳ ಸುಮಾರು 15ರಿಂದ 30 ಮೊಟ್ಟೆಗಳನ್ನು ಕೂಡ ಇದು ಇಡ್ತದೆ. ಮತ್ತು ಈ ಒಂದು ಮೊಟ್ಟೆಗಳನ್ನು ಯಾವ ರೀತಿ ಇಡ್ತದೆ ಅಂದರೆ ಎಲೆಗಳ ಅಥವಾ ಮಧ್ಯನರದ ಒಳಗಡೆ ಇವು ಅದನ್ನು ಚುಚ್ಚಿಡ್ತವೆ. ಎಲೆಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಎಲೆಗಳಲ್ಲಿ ಕೆಲವು ಸಲ ಮಧ್ಯನರದಲ್ಲಿ ಕೆಲವೊಂದಷ್ಟು ಸಲ ಕಾಂಡ ಸುಮ್ಮ ಎಳೆದಿತ್ತು ಅಂತಂದರೆ ಎಳೆ ಕಾಂಡದ ತುದಿನಲ್ಲೂ ಕೂಡ ಕಾಂಡ ಅಥವಾ ಕುಡಿಯ ತುದಿಯಲ್ಲೂ ಕೂಡ ಇವು ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆ ಇಟ್ಟಂಥ ಸಂದರ್ಭದಲ್ಲಿ ಮರಿಗಳು 4ರಿಂದ 11 ವಾತಾವರಣಕ್ಕೆ ಅನುಕೂಲವಾಗಿ ಬೇಸಿಗೆನಲ್ಲಾದರೆ 4 ದಿನಕ್ಕೆ ಅದರಿಂದ ಮರಿ ಹೊಡೆದು ಬರುತ್ತೆ. ಚಳಿಗಾಲದಲ್ಲಾದರೆ ಇದು ಸುಮಾರು 11 ದಿನಗಳ ಕಾಲ ಕಾವನ್ನು ಬೇಡುತ್ತೆ. ಈ 11 ದಿನಗಳ ನಂತರ ಮರಿಹುಳ ಹೊರಗೆ ಬರುತ್ತೆ. ಮರಿಹುಳ ಹೊರಗೆ ಬಂದು ಸುಮಾರು 1 ವಾರದಿಂದ 3 ವಾರಗಳ ಕಾಲದಲ್ಲಿ ಇದು ಸುಮಾರು 3 ಹಂತಗಳನ್ನು ಮರಿಹುಳಗಳನ್ನು ಮಾಡಿ ತದನಂತರ ಪ್ರೌಢಾವಸ್ಥೆಗೆ ತಲುಪ್ತದೆ. ಮತ್ತು ಅದು ಸೈಕಲ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. 1 ತಿಂಗಳಿಗೆ 1 ಜನ್ರೇಷನ್ ನಮಗೆ ಸಾಧಾರಣವಾಗಿ ಮುಗಿದು ಹೋಗ್ತದೆ. ಬೇಸಿಗೆ ಕಾಲದಲ್ಲಿ 15 ದಿನಕ್ಕೆ 1 ಜನ್ರೇಷನ್ ಮುಗ್ತದೆ. ಈ ವರ್ಷ ಪೂರ್ತಿ ನಾವು ಲೆಕ್ಕ ಹಿಡ್ಕೊಂಡ್ರೆ ಸುಮಾರು 10ರಿಂದ 12 ಸಂತತಿಗಳನ್ನು ನಾವು ಈ ಒಂದು ಕೀಟದಲ್ಲಿ ನೋಡ್ಬೋದು. ಇದು ನಮ್ಮ ಈ ಹತ್ತಿ ಅಲ್ಲದೆ ಸಹ ನಾನು ಈಗಾಗಲೇ ಹೇಳ್ದಂಗೆ ಹಲವಾರು ಜಾತಿಯ ನಮ್ಮ ಸಸ್ಯಗಳನ್ನು ಅವಲಂಬಿಸಿರ್ತದೆ. ಇದಲ್ಲದೇನೂ ಕೂಡ ನಮ್ಮ ಪ್ರಮುಖ ಬೆಳೆ ಯಾವುದಪ್ಪ ಅಂತಂದರೆ ಬೆಂಡೆಕಾಯಿ ಕೂಡ ಈ ಒಂದು ಕೀಟದ ಒಂದು ಪ್ರಮುಖ ಆಸರೆ ಸಸ್ಯ. ನಮಗೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿ. ಇದಲ್ಲದೇನೂ ಕೂಡ ನಾವು ಬೆಳೀತಾ ಇರುವಂಥ ಭಾಳಷ್ಟು ಜಾತಿಯ ತರಕಾರಿಗಳಿರ್ಬೋದು ಅಥವಾ ಬೆಳೆಗಳಿರ್ಬೋದು, ಇವುಗಳ ಮೇಲೆಲ್ಲ ಇದು ಬೆಳೀತಾ ಹೋಗಿರೋದ್ರಿಂದ ಇದು ನಿರ್ವಹಣೆ ಭಾಳಷ್ಟು ವಿಶೇಷವಾಗಿ ನಾವು ಕಾಳಜಿಯನ್ನು ವಹಿಸ್ಕೋಬೇಕಾಗ್ತದೆ. ಇದರ ನಿರ್ವಹಣೆ ಬಗ್ಗೆ ನಾನು ಎಲ್ಲ ಕೀಟಗಳಿಗೂ ಸಹ ಸೇರಿಕೊಂಡು ಈ ರಸ ಇರುವಂಥ ಕೀಟಗಳಿಗೆ ಒಮ್ಮೆ ಅಥವಾ ಕಾಯಿಕುರುಗಳಿಗೆ ಒಮ್ಮೆ ಆ ರೀತಿ ಮಾಡ್ತೀನಿ. ಇನ್ನು ನಂತರದ ಒಂದು ಪ್ರಮುಖ ಕೀಟ ಅಂತಂದರೆ ನಮ್ಮ ಬಿಳಿ ನೊಣ ಸುಮಾರು 80-90 ದಶಕದಲ್ಲಿ ನಮ್ಮ ಹತ್ತಿಗೆ ಅಲ್ಲಿವರೆಗೂ ಕೂಡ ಕೇವಲ ಕಾಯಿ ಕೊರಕಗಳಷ್ಟೇ ಪ್ರಮುಖ ಕೀಟಗಳು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆ ಕಾಲದಲ್ಲಿ ಗುಲಾಬಿ ಕಾಯಿ ಕೊರಕ ಅತ್ಯಂತ ಪ್ರಮುಖವಾದಂಥ ಕಾಯಿ ಕೊರಕ ಆಗಿತ್ತು. ಆ ನಂತರದಲ್ಲಿ ಒಂದು ಹಂತದ 80-90 ದಶಕದಲ್ಲಿ ಬಿಳಿ ನೊಣ ಕೂಡ ಭಾಳ ವ್ಯಾಪಕ ಹಾನಿಯನ್ನು ಉಂಟು ಮಾಡಲಿಕ್ಕೆ ಶುರು ಮಾಡಿತು. ಆ ಬಿಳಿ ನೊಣ ನಿರ್ವಹಣೆಗೆ ಭಾಳಷ್ಟು ರಾಸಾಯನಿಕಗಳನ್ನು ಬಳಸಲಾಗಿ ನಮ್ಮ ಹೆಲಿಕೋವರ್ಪ ಕಾಯಿ ಕೊರಕನೂ ಕೂಡ ಅದರಲ್ಲೂ ಒಂದು ಅತ್ಯಂತ ಪ್ರಬಲ ಕಾಯಿ ಕೊರಕ ಅನ್ನುವಂಥದ್ದನ್ನು ಗುರುಸ್ಕೋತು. ಕಾಯಿ ಕೊರಕ ಇತ್ತು, ಆದರೆ ಅದರ ಹಾವಳಿಯನ್ನು ತುಂಬ ಹೆಚ್ಚು ಪ್ರಚೋದನೆ ಕೊಟ್ಟಂಥ ಒಂದು ಹುಳ ಈ ಒಂದು ಬಿಳಿ ನೊಣ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಬಿಳಿ ನೊಣ ಅತ್ಯಂತ ಸಣ್ಣ ಗಾತ್ರದ ಸುಮಾರು 1ರಿಂದ 1.5 ಮಿಲಿಮೀಟರ್ ಗಾತ್ರದ ಅತ್ಯಂತ ಬಿಳಿ ಬಣ್ಣದ ಬಿಳಿ ನೊಣಗಳು. ಈಗಾಗಲೇ ನೀವು ಟೊಮೆಟೊ ಅಥವಾ ಬದನೆ ಈ ಬೆಳೆಗಳಲ್ಲಿ ಕೇಳಿರ್ತೀರಿ ಇದ್ರ ಬಗ್ಗೆ. ನಾನು ಅಥವಾ ನಮ್ಮ ಕುಂಬಳ ತರಕಾರಿಗಳಲ್ಲೂ ಸಹ ಹೇಳಿರ್ತೀನಿ, ಅದನ್ನು ನೋಡಿರ್ತೀರಿ. ಇದು ಸಾಧಾರಣವಾಗಿ ಅತ್ಯಂತ ಸಣ್ಣದು. ಮತ್ತು ಇದರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ, ಇದರ ದೇಹದ ಮೇಲೆ ಒಂದು ಬಿಳಿ ಬಣ್ಣದ ಮೇಣದ ಪುಡಿ ಉದುರದಂಗೆ ಕೂತಿರ್ತದೆ. ಈ ಮೇಣದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಈ ಒಂದು ಬಿಳಿ ನೊಣದ ಮೇಲೆ ಯಾವುದೇ ನೀರು ಬೆಳೆದ ಹಾಗೆ ಅದಕ್ಕೆ ರಕ್ಷಣೆಯನ್ನು ಹೊರತದೆ. ಈಗ ಉದಾಹರಣೆಗೆ ನಮ್ಮ ಕುರಿಗಳಲ್ಲಿ ಹಾಗೆ ತುಪ್ಪಳ ಯಾವುದೇ ನೀರು ಅದರ ಹೊಳಕ್ಕೆ ದೇಹಕ್ಕೆ ಇಳಿದಾಗೆ ಅವಕ್ಕೆ ರಕ್ಷಣೆಯನ್ನು ಕೊಟ್ಟು ಬೆಚ್ಚಗೆ ಇಟ್ಕೋತಾವೋ, ಅದೇ ರೀತಿಯಾದಂಥ ರಕ್ಷಣೆಯನ್ನು ಈ ಬಿಳಿ ನೊಣದ ಮೇಲ್ಗಡೆ ಇರುವಂಥ ಮೇಣದ ಪುಡಿ ಈ ಒಂದು ಬಿಳಿ ನೊಣಕ್ಕೆ ರಕ್ಷಣೆಯನ್ನು ನೀಡ್ತಾ ಇರ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಇಲ್ಲಿ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಹೆಣ್ಣು ಹುಳುಗಳು ಗಂಡು ಹುಳುಗಳಿಗಿಂತ ಭಾಳಷ್ಟು ಸಂದರ್ಭಗಳಲ್ಲಿ ದೊಡ್ಡದಿರ್ತವೆ. ಮತ್ತು ಹೆಣ್ಣು ಹುಳುಗಳ ಮೀಸೆಗಳು ಕುಡಿ ಮೀಸೆಗಳು ಅಂತ ಏನು ಹೇಳ್ತೀವಿ, ಅವು ಗಂಡು ಹುಳುಗಳ ಮೀಸೆಗಳಿಗಿಂತ ಸ್ವಲ್ಪ ಉದ್ದ ಇರ್ತವೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ಇದೇನಂತಂದರೆ, ಭಾಳಷ್ಟು ಸಂದರ್ಭದಲ್ಲಿ ಈ ಒಂದು ಹೆಣ್ಣು ನೊಣಗಳು ಗಂಡಿನ ಅವಶ್ಯಕತೆ ಲಭ್ಯತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತಾವೇ ಸಹ ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತವೆ. ಇದು ಈ ಒಂದು ಕೀಟದ ಒಂದು ವೈಶಿಷ್ಟ್ಯತೆ. ಬಿಳಿ ನೊಣದ ಒಂದು ಪ್ರೌಢ ನೊಣ ಸುಮಾರು 100ರಿಂದ 120 ಮೊಟ್ಟೆಗಳನ್ನು ಇಡ್ತದೆ. ಮತ್ತು ಇವನ್ನು ಭಾಳಷ್ಟು ಸಂದರ್ಭದಲ್ಲಿ ಗುಂಪಾಗಿ ಎಲೆಗಳ ಕೆಳಭಾಗದಲ್ಲಿ ಇಡ್ತವೆ. ಮತ್ತು ಈ ಮೊಟ್ಟೆಗಳು ಒಂದು ಸಣ್ಣ ತೊಟ್ಟಿನ ಮೇಲೆ ಇವುಗಳನ್ನು ಕುಣಿಸಿರ್ತದೆ. ಇವು ಪಕ್ಕ ಗುಂಡಾಕಾರದಲ್ಲೂ ಇರೋದಿಲ್ಲ, ಸ್ವಲ್ಪ ಗುಂಡನೆಯ ವಸ್ತುವನ್ನು ಸ್ವಲ್ಪ ಹೊತ್ತಿದಾಗ ಬರುವಂಥ ಒಂದು ಆಕಾರದಲ್ಲಿ ಇರ್ತವೆ. ಇದೊಂದು ವೈಶಿಷ್ಟ್ಯತೆ. ಸಾಧಾರಣವಾಗಿ 3ರಿಂದ 5 ದಿನಗಳ ಕಾವಿನ ನಂತರ ಈ ಒಂದು ಮರಿ ಹುಳುಗಳು ಇದಾಗಿ ಬೆಳವಣಿಗೆ ಅಪ್ಸರಿಯಾಗಿ ಬದಲಾಗ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಈ ಒಂದು ಕಾವಿನ ಹಂತ ಸುಮಾರು 15 ದಿನಗಳವರೆಗೆ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ಸಹ ಇರ್ತವೆ. ಮತ್ತು ಈ ಒಂದು ಸಂದರ್ಭದಲ್ಲಿ
ಭಾಳಷ್ಟು ಚಳಿ ಜಾಸ್ತಿ ಆದಂಥ ಮೇ ಬಿ ಈ ವರ್ಷ 25-26ರ ವರ್ಷದಲ್ಲಿ ನಮಗೆ ಚಳಿ ಭಾಳ ವ್ಯಾಪಕವಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬಿಳಿ ನೊಣದ ಮೊಟ್ಟೆಗಳು ಸುಮಾರು 30 ದಿನಗಳ ಮೀರಿ ಕೂಡ ಮೊಟ್ಟೆಗಳ ಆಕಾರದಲ್ಲಿರ್ತವೆ. ಏಕೆ ಅಂತಂದರೆ ಚಳಿ ಹೆಚ್ಚಾದರೆ ಮರಿಗಳಿಗೆ ತೊಂದರೆ ಆಗ್ಬೋದು, ಆದರೆ ಮೊಟ್ಟೆ ಹಾಗೆ ರಕ್ಷಣೆಯಾಗಿ ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಈ ಒಂದು ಬಿಳಿ ನೊಣದ್ದು. ಆ ಕಾರಣಕ್ಕೋಸ್ಕರ ಬೇಸಿಗೆನಲ್ಲಿ ಕೇವಲ 5 ದಿನಕ್ಕೆ ಕಾವಿಂದ ಹೊರಬಂದರೆ, ಚಳಿ ಹೆಚ್ಚಾದರೆ ಅಥವಾ ನಮ್ಮ ಸಮಶೀತೋಷ್ಣ ವಲಯದ ಪ್ರದೇಶಗಳಲ್ಲಿ ಅದರ ಕಾವು ಸುಮಾರು 30 ದಿನಗಳಿಗೂ ಮಿಗಿಲಾಗಿ ಇರ್ತದೆ. ಆ ಒಂದು ವೈಶಿಷ್ಟ್ಯತೆ ನಮ್ಮ ಈ ಕೀಟಗಳಲ್ಲಿದ್ದಾವೆ. ಮತ್ತು ಸಾಧಾರಣವಾಗಿ ಈ ಒಂದು ಕೀಟಗಳು ಸುಮಾರು 9ರಿಂದ 20 ದಿನಗಳಲ್ಲಿ ಅಥವಾ 10ರಿಂದ 20 ದಿನಗಳಲ್ಲಿ ಈ ಒಂದು ಅಪ್ಸರೆಯ ಹಂತವನ್ನು ಮುಗಿಸಿ ಪ್ರೌಢಾವಸ್ಥೆಗೆ ಬರ್ತವೆ. ಪ್ರೌಢಾವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಬದಲೇ ಒಂದು ಕೋಶಾವಸ್ಥೆಯನ್ನು ಸಹ ಹೊಂದುತ್ತವೆ. ಅಂದರೆ ಆ ಕಾಲದಲ್ಲಿ ಇವು ಏನೂ ತಿನ್ನೋದಿಲ್ಲ ಮತ್ತು ಇವುಗಳ ಅಪ್ಸರೆಗಳು ಭಾಳಷ್ಟು ಸಂದರ್ಭದಲ್ಲಿ ಹರಿದಾಡೋದಿಲ್ಲ. ಒಂದು ಕಡೆ ಎಲ್ಲೋ ಒಂದು ಕಡೆ ನೆಲೆಯಲ್ಲಿ ನಿಂತು ಬಿಟ್ಟರೆ ಅಲ್ಲಿ 3 ಸಲ ಉಪ್ಪರೆ ಕಳಚಿ ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಗೆ ಹೋದ ನಂತರ ಅದು ಪ್ರೌಢಾವಸ್ಥೆಗೆ ಬರ್ತದೆ. ಈ ಕೋಶಾವಸ್ಥೆ ಸಾಧಾರಣವಾಗಿ 2ರಿಂದ 10 ದಿನಗಳ ಕಾಲ ಕೋಶಾವಸ್ಥೆಯಲ್ಲಿ ಇರ್ತವೆ ಈ ಒಂದು ಹುಳ. ಮತ್ತು ಸಾಧಾರಣವಾಗಿ ಈ ಒಂದು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಕನಿಷ್ಠ 14 ದಿನಗಳ ಕಾಲ ಈ ಒಂದು ಪ್ರೌಢ ಹಂತ ಬೇಸಿಗೆ ಹಂಗಾಮಿನಲ್ಲಿ ಕೇವಲ 14 ದಿನಗಳ ಬಂದರೆ, ಚಳಿಗಾಲದಲ್ಲಿ ಅಥವಾ ಚಳಿ ಹೆಚ್ಚಾದಂಥ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಮೇಲ್ಪಟ್ಟ ದಿನಗಳ ಕಾಲ ಇದು ಪ್ರೌಢಾವಸ್ಥೆಯಲ್ಲಿ ಇರ್ತದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ದಿನಕ್ಕೆ ದಿನವಹಿ ಸುಮಾರು ಮೊಟ್ಟೆಗಳನ್ನು ಹೇಳ್ತದೆ. ನಾನು ಆಗಲೇ ಹೇಳ್ದಂಗೆ ಸುಮಾರು 120 ಮೊಟ್ಟೆಗಳನ್ನು ಇದು ತನ್ನ ಜೀವಿತಾವಧಿಯಲ್ಲಿ ಇಡ್ತದೆ. ಚಳಿಗಾಲದಲ್ಲಿ ಇವುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ಬೇಸಿಗೆನಲ್ಲಿ ಭಾಳ ಬೇಗ ದಿನಕ್ಕೆ ಈ 120 ಮೊಟ್ಟೆಗಳನ್ನು ಕೂಡ ಸಂಪೂರ್ಣವಾಗಿ ಇಡುವಂಥ ಸಾಮರ್ಥ್ಯ ಈ ಒಂದು ಕೀಟಗಳಿಗೆ ಇದೆ. ಮತ್ತು ಈ ಒಂದು ಬಿಳಿ ನೊಣಕ್ಕೆ ನಮ್ಮ ಹತ್ತಿ ಗಿಡ ಆಗಿರ್ಬೋದು ಅಥವಾ ನಮ್ಮ ಬೆಂಡಿ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಆಸರೆ ಸಸ್ಯಗಳು ಇದ್ವು ಅಂತಂದರೆ ಸುಮಾರು 12 ತಲೆಮಾರುಗಳನ್ನು ಇದು ಒಂದು ವರ್ಷದಲ್ಲಿ ಕಾಣಿಸ್ತದೆ. ಪ್ರತಿ ಒಂದು ತಿಂಗಳಿಗೆ ಒಂದು ತಲೆಮಾರನ್ನು ಇದು ಮುಗಿಸಿ ತನ್ನ ಜೀವನವನ್ನು ಇದು ಮಾಡ್ಕೋತದೆ. ಮತ್ತು ಇವು ನಮ್ಮ ಹತ್ತಿನಲ್ಲಿ ಯಾವ ರೀತಿಯ ಹಾನಿಯನ್ನು ಮಾಡ್ತವೆ ಅಂತಂದರೆ 2 ಥರದ ಹಾನಿಯನ್ನು ಮಾಡ್ತವೆ. ಒಂದು, ನೇರವಾಗಿ ಇವುಗಳಿಂದ ರಸ ಹೀರೋದ್ರಿಂದ. ಬಹುತೇಕ ಸಂದರ್ಭಗಳಲ್ಲಿ ಹಲವಾರು ಕೀಟಗಳು ಈ ರಸ ಇರೋದರಿಂದ ಅಷ್ಟು ಹಾನಿಯನ್ನು ಉಂಟು ಮಾಡೋದಿಲ್ಲ. ಆದರೆ ಈ ಬಿಳಿ ನೊಣದ ರಸ ಇರುವಂಥ ಹಾನಿ ಅಥವಾ ನಮ್ಮ ಹತ್ತಿನಲ್ಲಿ ಬರುವಂಥ ಬಹುತೇಕ ರಸ ಇರುವಂಥ ಕೀಟಗಳು ಭಾಳಷ್ಟು ಹಾನಿಯನ್ನು ಉಂಟು ಮಾಡ್ತವೆ. ಅದೇ ರೀತಿ ಈ ಬಿಳಿ ನೊಣವು ರಸ ಹೀರೋದ್ರಿಂದ ಏನಾಗ್ತದೆ, ಎಲೆಗಳು ಭಾಳಷ್ಟು ಬಾಡದಂತೆ ಕಾಣಿಸ್ತದೆ ಮತ್ತು ಅದರ ಒಂದು ಏನು ವಿಗರ್ ಅಥವಾ ಬೆಳವಣಿಗೆಯ ಸಾಮರ್ಥ್ಯ ಏನಿರುತ್ತೆ ಅದು ಕುಗ್ತದೆ, ಬೆಳವಣಿಗೆ ಸಾಮರ್ಥ್ಯ. ಅದ್ರ ಜೊತೆಗೆ ಇದು ಪರೋಕ್ಷವಾಗಿ ಮಾಡುವಂಥದ್ದು, ಇದು ಹೆಚ್ಚಾಗಿ ರಸವನ್ನು ಹೀರೋದ್ರಿಂದ ಆ ರಸದವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಅತಿ ಹೆಚ್ಚಿನ ಮೂತ್ರವನ್ನು ವಿಸರ್ಜನೆ ಮಾಡ್ತದೆ. ಆ ಮೂತ್ರ ವಿಸರ್ಜನೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಇರೋದರಿಂದ ಎಲೆಗಳ ಮೇಲೆ ಅಂಟು ಉಂಟಾಗ್ತದೆ. ಈ ಅಂಟು ಉಂಟಾದಾಗ ಏನಾಗ್ತದೆ, ಆ ಅಂಟಿನ ಮೇಲೆ ನಮ್ಮ ಈ ಕ್ಯಾಪ್ನೋಡಿಯಮ್ ಅನ್ನುವಂಥ ಒಂದು ಶಿಲೀಂಧ್ರ ಬೆಳ್ಕೋತದೆ. ಈ ಶಿಲೀಂಧ್ರ ಬೆಳ್ಕೊಂಡೆ ಎಲೆಗಳ ಮೇಲೆ ಈ ಕಪ್ಪು ಬೂಸ್ಟ್ ಬೆಳ್ಕೋತದೆ. ಕಪ್ಪು ಬೂಸ್ಟ್ ಬೆಳ್ಕೊಂಡ್ರೆ ನಮಗೆ ಎಲೆಗಳ ಏನು ಆಹಾರ ಉತ್ಪಾದನಾ ಸಾಮರ್ಥ್ಯ, ಫೋಟೋಸಿಂಥೆಸಿಸ್ ಎಬಿಲಿಟಿ ಅಂತ ಏನು ಹೇಳ್ತೀವಿ, ಅದು ಕುಗ್ಗೋಗ್ತದೆ. ಹಾಗಾಗಿ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇದು ಏನಾದ್ರೂ ಮುಂದೆ ಹೂವು ಅಥವಾ ಕಾಯಿ ಬಂದ ಅಥವಾ ಹತ್ತಿ ಹೊಡೆಯುವಂಥ ಸಂದರ್ಭದಲ್ಲಿ ಬಂತು ಅಂತಂದರೆ ಹೂಗಳು ಕೂಡ ಸರಿಯಾಗಿ ಹರಳೋದಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಮೊಗ್ಗುಗಳು ಉದುರು ಹೋಗ್ತವೆ, ಹೂಗಳು ಹರಳುವಂಥ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದರ ಜೊತೆಗೆ ಅವುಗಳ ಮೇಲೆ ಈ ಒಂದು ಅಂಟು ಜಿಗಿ ಕೂತ್ಕೊಂಡಾಗ ಆ ಜಿಗಿ ಮೇಲೆ ನಮ್ಮ ಈ ಒಂದು ಕ್ಯಾಪ್ನೋಡಿಯಂ ಬೆಳೆದಾಗ ನಮ್ಮ ಹತ್ತಿಯ ಗುಣಮಟ್ಟ ಕಡಿಮೆ ಆಗ್ತದೆ ಅಥವಾ ಅದಕ್ಕೆ ಮಾರುಕಟ್ಟೆ ಬೇಡಿಕೆ ಕುಗ್ಗೋಗ್ತದೆ. ಇದು ಈ ಒಂದು ಕೀಟದಿಂದ ಆಗುವಂಥ ಹಾನಿ.